ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಶಾಕ್ ಇವತ್ತು ಹೈಕೋರ್ಟ್ ಕೊಟ್ಟಿದೆ. ಪ್ರಾಸಿಕ್ಯೂಷನ್ ಅನುಮತಿ ಪ್ರಶ್ನಿಸಿ ಸಿಎಂ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತು. ಗವರ್ನರ್ ಕ್ರಮ ಸರಿಯಾಗಿದೆ, ತನಿಖೆಗೆ ಅನುಮತಿ ಕೊಟ್ಟಿರುವಂತದ್ದು ಕೂಡ ಸರಿಯಾಗಿದೆ ಅಂತ ಹೇಳಿ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಸಿಎಂ ಸಿದ್ದರಾಮಯ್ಯ ಕುಟುಂಬದವರು ಫಲಾನುಭವಿಗಳಾಗಿದ್ದಾರೆ ಇದರಲ್ಲಿ. ಹೀಗಾಗಿ ರಾಜ್ಯಪಾಲರ ಕ್ರಮ ಸೂಕ್ತವಾಗಿದೆ, ತನಿಖೆ ಆಗಬೇಕು ಅಂತ ಹೇಳಿ ಕೋರ್ಟ್ ಕೂಡ ಆದೇಶವನ್ನ ನೀಡಿದೆ. ಸಿದ್ದರಾಮಯ್ಯ ಎತ್ತಿದ್ದಂತಹ ಎಲ್ಲಾ ಕಾನೂನಿನ ಪ್ರಶ್ನೆಗಳು ಕೂಡ ಇಲ್ಲಿ ತಿರಸ್ಕೃತಗೊಂಡಿವೆ. ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು. 17A ಅಡಿ ಅನುಮತಿ ಕೋರಿದ್ದು ಕೂಡ ಸರಿಯಾಗಿದೆ, 17A ಅಡಿ ಅನುಮತಿ ಕೊಟ್ಟಿದ್ದು ಕೂಡ ಸರಿ ಇದೆ, ಹಾಗೆ ಸಚಿವ ಸಂಪುಟದ ಶಿಫಾರಸು ತಿರಸ್ಕರಿಸಿದ್ದು ಕೂಡ ಸರಿಯಾಗೇ ಇದೆ ಅಂತ ಹೇಳಿ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ. ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿಯೇ ನಿರ್ಧಾರ ಮಾಡಿದ್ದಾರೆ, ಗವರ್ನರ್ ಕ್ರಮ ಸರಿಯಾಗಿದೆ ಅಂತ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ಸೊ ಇವತ್ತು ಹೈಕೋರ್ಟ್ನಲ್ಲಿ ಬಿಗ್ ಡ್ರಾಬ್ಯಾಕ್ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಪ್ರಾಸಿಕ್ಯೂಷನ್ ಕುರಿತು ಹೈಕೋರ್ಟ್ ನೀಡಿರುವಂತಹ ಮಹತ್ವದ ತೀರ್ಪಿನಲ್ಲಿ ಏನೇನಿದೆ, ಆ ಅಂಶಗಳು ಯಾವುವು, ಬನ್ನಿ ನೋಡೋಣ. ಸಿಎಂ ಕುಟುಂಬಸ್ಥರು ಫಲಾನುಭವಿಗಳಾಗಿದ್ದಾರೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಖಾಸಗಿ ದೂರುದಾರರೇ ಅನುಮತಿ ಕೋರಬಹುದು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ 17A ಅಡಿ ಅನುಮತಿ ಕೋರಿದ್ದು ಸರಿಯಾಗಿದೆ. ಸಚಿವ ಸಂಪುಟದ ಶಿಫಾರಸು ತಿರಸ್ಕರಿಸಿದ್ದು ಸರಿಯಾಗಿದೆ. ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿದ್ದಾರೆ. ರಾಜ್ಯಪಾಲರ ಕ್ರಮ ಸೂಕ್ತವಾಗಿದೆ. 17A ಅಡಿಯಲ್ಲಿ ಆದೇಶ ಸಮರ್ಪಕವಾಗಿದೆ. ಸಿಎಂ ಸಲ್ಲಿಸಿರುವ ಅರ್ಜಿ ವಜಾಗೊಳಿಸಿ ಆದೇಶಿಸಲಾಗಿದೆ. ಸಿಎಂ ಎತ್ತಿದ್ದ ಎಲ್ಲ ಕಾನೂನಿನ ಪ್ರಶ್ನೆಗಳನ್ನು ತಿರಸ್ಕರಿಸಲಾಗಿದೆ. ಇನ್ನು ಟಿವಿ9ಗೆ ಹೈಕೋರ್ಟ್ ಆದೇಶದ ಎಕ್ಸ್ಕ್ಲೂಸಿವ್ ಪ್ರತಿ ಕೂಡ ಲಭ್ಯವಾಗಿದೆ. ಗವರ್ನರ್ ಪ್ರಾಸಿಕ್ಯೂಷನ್ ಬಗ್ಗೆ ಕೊಟ್ಟಂತಹ ಒಂದು ತೀರ್ಪು, ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಈಗ ಸಂಪೂರ್ಣ ಉಲ್ಲೇಖ ಇದೆ. 17A ಅಡಿ ಅನುಮತಿ ಕೋರಿರುವಂತೂ ಕೂಡ ಸರಿಯಾಗೇ ಇದೆ, ಸಚಿವ ಸಂಪುಟದ ಶಿಫಾರಸು ತಿರಸ್ಕರಿಸಿದ್ದು ಕೂಡ ಸರಿಯಾಗಿಯೇ ಇದೆ ಅನ್ನುವಂಥ ಒಂದು ಅಂಶಗಳನ್ನು ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಹೈಕೋರ್ಟ್. ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿಯೇ ನಿರ್ಧಾರವನ್ನ ಕೈಗೊಂಡಿದ್ದಾರೆ, ಗವರ್ನರ್ ಕ್ರಮ ಸರಿಯಾಗಿಯೇ ಇದೆ ಅಂತ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ದೂರುದಾರರ ಆರೋಪದ ಬಗ್ಗೆ ತನಿಖೆಯ ಅಗತ್ಯತೆ ಇದೆ, ಯಾಕೆಂದ್ರೆ ಫಲಾನುಭವಿ ಅರ್ಜಿದಾರರ ಪತ್ನಿಯೇ ಆಗಿದ್ದಾರೆ. ಸೊ ಹಾಗಾಗಿ ತನಿಖೆ ಆಗಬೇಕು ಅಂತ ಹೇಳಿ ಹೈಕೋರ್ಟ್ ಕೂಡ ತನ್ನ ತೀರ್ಪಿನಲ್ಲಿ ತಿಳಿಸಿದೆ. ಟಿವಿ9ಗೆ ಹೈಕೋರ್ಟ್ ಆದೇಶದ ಎಕ್ಸ್ಕ್ಲೂಸಿವ್ ಪ್ರತಿ ಕೂಡ ಲಭ್ಯವಾಗಿದೆ. ಆ ಪ್ರತಿಯನ್ನ ನೀವು ಕೂಡ ಗಮನಿಸಬಹುದು. 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಅನುಮತಿಯನ್ನು ಕೊಟ್ಟಿರುವಂತಹ ರಾಜ್ಯಪಾಲರ ನಡೆ ಅದು ಸರಿಯಾಗಿಯೇ ಇದೆ ಅನ್ನುವಂಥ ಒಂದು ತೀರ್ಪನ್ನು ಹೈಕೋರ್ಟ್ ಇವತ್ತು ನೀಡಿದೆ. ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪ್ರಶ್ನಿಸಿ, ಅಂದರೆ ಅನುಮತಿ ರಾಜ್ಯಪಾಲರು ಏನು ಕೊಟ್ಟಿದ್ರು ಅದು ಸರಿಯಲ್ಲ ಅನ್ನುವಂಥದ್ದನ್ನು ಪ್ರಶ್ನಿಸಿ ಸಲ್ಲಿಸಿದಂಥ ಒಂದು ಅರ್ಜಿಯನ್ನು ವಜಾಗೊಳಿಸಿ ತೀರ್ಪನ್ನು ನೀಡಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಹೈಕೋರ್ಟ್ ಈಗ ಅಸ್ತು ಅಂದಿದೆ. ರಾಜ್ಯಪಾಲರ ಆದೇಶ ಸರಿ ಅಂತಲೂ ಕೂಡ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ. 11 ಅಂಶಗಳನ್ನು ಉಲ್ಲೇಖಿಸಿ ಹೈಕೋರ್ಟ್ ತೀರ್ಪು ನೀಡಿದೆ. ಯಾವುದು ಆ 11 ಅಂಶಗಳು? ಟಿವಿ9ನಲ್ಲಿ ಈಗ ಆ 11 ಅಂಶಗಳು ಯಾವುವು ಅನ್ನುವಂಥದ್ರ ಬಗ್ಗೆ ಡೀಟೇಲ್ಸ್ ಲಭ್ಯವಾಗಿದೆ. ಆ 11 ಅಂಶಗಳು ಯಾವುವು ಅನ್ನುವಂಥದ್ರ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜ್ಯಪಾಲರ ಆದೇಶ ಸರಿಯಾಗಿಯೇ ಇದೆ ಅನ್ನುವಂಥದ್ದನ್ನ ತೀರ್ಪಿನಲ್ಲಿ ತಿಳಿಸಿದೆ. ಹಾಗಾದ್ರೆ ಹೈಕೋರ್ಟ್ ಆದೇಶದ ಸಂಪೂರ್ಣ ವಿವರ ಏನು, ಯಾವ 11 ಅಂಶಗಳನ್ನು ಆಧರಿಸಿ ತೀರ್ಪು ನೀಡಿದೆ ನೋಡೋಣ. ನೋಡಿ, ಮೊದಲನೇದು, ರಾಜ್ಯಪಾಲರಿಂದ ಅನುಮತಿ ಕೋರಿದ್ದು ಅದು ಸೂಕ್ತವಾಗಿದೆ ಅನ್ನುವಂಥ ಒಂದು ತೀರ್ಪನ್ನು ಇವತ್ತು ಹೈಕೋರ್ಟ್ ನೀಡಿದೆ. ಅದೇ ರೀತಿ 17A ಅಡಿ ಪೊಲೀಸ್ ಅಧಿಕಾರಿಯೇ ಅನುಮತಿ ಕೇಳಬೇಕು ಅನ್ನುವಂಥದ್ದೇನಿಲ್ಲ, ಪೊಲೀಸ್ ಅಧಿಕಾರಿಯೇ ಅನುಮತಿ ಪಡಿಬೇಕು ಅನ್ನುವಂಥದ್ದೇನಿಲ್ಲ. ಸಾಮಾನ್ಯ ಸಂದರ್ಭಗಳಲ್ಲಿ ಸಚಿವ ಸಂಪುಟದ ನಿರ್ದೇಶನ ಪಾಲಿಸಬೇಕು, ಆದರೆ ಇದು ಅಪರೂಪದ ಸಂದರ್ಭ, ಸ್ವಂತ ವಿವೇಚನೆಯನ್ನ ಬಳಸಬಹುದು, ಅದನ್ನ ರಾಜ್ಯಪಾಲರು ಮಾಡಿದ್ದಾರೆ. ಈ ಪ್ರಕರಣ ಸ್ವಂತ ವಿವೇಚನೆಯನ್ನ ಬಳಸುವಂತಹ ಪ್ರಕರಣ ಇದು. ಸೊ ಹಾಗಾಗಿ ಅವ್ರು ತಗೊಂಡಿರುವಂಥದ್ದು ಸರಿಯಾಗಿದೆ ಅಂತ ಹೇಳಿ ನಿರ್ಧರಿಸೋ ಪ್ರಾಧಿಕಾರ ಕಡತದಲ್ಲಿ ಕಾರಣ ಆದ್ರೆ ಸಾಕು, ಅಂದ್ರೆ ನಿರ್ಧಾರ ಕೈಗೊಳ್ಳುವ ಪ್ರಾಧಿಕಾರದ ಕಡತದಲ್ಲಿ ಕಾರಣಗಳಿದ್ರೆ ಸಾಕು. ಉನ್ನತ ಪ್ರಾಧಿಕಾರ ನೀಡುವಂತಹ ಕಾರಣ ಆದೇಶದ ಭಾಗವಾಗಿರುತ್ತೆ. ಆಕ್ಷೇಪಣೆ ರೂಪದಲ್ಲಿ ಕಾರಣಗಳನ್ನು ಹೈಕೋರ್ಟ್ಗೆ ಸಲ್ಲಿಸಬೇಕು ಅನ್ನುವಂಥದ್ದೇನಿಲ್ಲ ಅನ್ನುವಂಥದ್ದನ್ನು ಕೂಡ ಹೈಕೋರ್ಟ್ ಇವತ್ತು ಹೇಳಿದೆ. ಇನ್ನು 5ನೇ ಅಂಶ, ಸಂಪೂರ್ಣ ವಿವೇಚನೆ ಬಳಸಿಯೇ ರಾಜ್ಯಪಾಲರು ಆದೇಶವನ್ನು ಕೊಟ್ಟಿದ್ದಾರೆ. ಸೆಕ್ಷನ್ 17A ಅಡಿ ಆದೇಶಕ್ಕೆ ಮುನ್ನ ದೂರುದಾರರ ಅಹವಾಲು ಆಲಿಸಬೇಕು ಅಂತ ಏನಿಲ್ಲ. ಹಾಗಾಗಿ 17A ಅಡಿ ಅವರು ಕೊಟ್ಟಿರುವಂಥದ್ದು ಸರಿಯಾಗೇ ಇದೆ.
ಇನ್ನು ಆರನೇದು, ರಾಜ್ಯಪಾಲರ ತರಾತುರಿ ಕ್ರಮ ಆದೇಶ ನಿಷ್ಫಲಗೊಳಿಸಿಲ್ಲ. ಅಂದ್ರೆ ರಾಜ್ಯಪಾಲರು ಕೇವಲ ಸೀಮಿತ ಅನುಮತಿಯಷ್ಟೇ ನೀಡಿದ್ದಾರೆ ಹೊರತು ಸಂಹಿತೆ ಸೆಕ್ಷನ್ 218 ಅಡಿ ಪೂರ್ವಾನುಮತಿಯನ್ನ ನೀಡಿಲ್ಲ ಅನ್ನುವಂಥದ್ರ ಬಗ್ಗೆ ಏನಿತ್ತಲ್ಲ ವಿಚಾರ. ದೂರಿನಲ್ಲಿರುವಂತಹ ಅಂಶಗಳು ಖಂಡಿತ ತನಿಖೆಗೆ ಬಯಸುತ್ತೆ. ಯಾಕೆಂದ್ರೆ ಪ್ರಕರಣದಲ್ಲಿ ಫಲಾನುಭವಿಗಳು ಹೊರಗಿನವರೇನಲ್ಲ, ಅವರ ಫ್ಯಾಮಿಲಿಯವರೇ ಇದ್ದಾರೆ. ಸೊ ಹಾಗಾಗಿ ಖಂಡಿತವಾಗ್ಲೂ ತನಿಖೆ ಆಗಬೇಕು, ಅಗತ್ಯತೆ ಇದೆ ಅನ್ನುವಂಥ ಒಂದು ವಿಚಾರವನ್ನು, ಅನ್ನುವಂಥ ಒಂದು ಮಾತನ್ನ ಎತ್ತಿ ಹಿಡಿದಿರುವಂತಹ ಹೈಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ. ಸಿದ್ದರಾಮಯ್ಯ ಪತ್ನಿನೇ ಇದರ ಫಲಾನುಭವಿ ಆಗಿದ್ದಾರೆ, ಅವರೇನು ಹೊರಗಿನವರಲ್ಲ. ಸೊ ಹಾಗಾಗಿ ಇಲ್ಲಿ ತನಿಖೆ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಮನಗಂಡಿದೆ ಹೈಕೋರ್ಟ್. ಎಲ್ಲ ಅಧಿಕಾರ ನಂಬಿಕೆ ಆಧಾರದಲ್ಲಿ ನೀಡಲ್ಪಟ್ಟಿರುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅಧಿಕಾರ ಬಳಸೋರು ಉತ್ತರದಾಯಿಗಳಾಗಿರಬೇಕು. ಜನರಿಂದ ಅಧಿಕಾರ ಬಂದಿರೋದು, ಸೊ ಹಾಗಾಗಿ ಆ ಅಧಿಕಾರ ಅವರಿಗೋಸ್ಕರನೇ ಮೀಸಲಿಡಬೇಕು. ತತ್ವಶಾಸ್ತ್ರಜ್ಞ ಬೆಂಜಮಿನ್ ಡಿಸ್ರೇಲಿ ಅವರ ಹೇಳಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಉಲ್ಲೇಖಿಸಿದರು. ನೋಡಿ, ಸರ್ಕಾರವೇ 50-50 ನಿವೇಶನ ಕಾನೂನು ಬಾಹಿರ ಅಂತ ಹೇಳಿದೆ. ಸೊ ಹಾಗಾಗಿ ಕಾನೂನು ಬಾಹಿರ ಅಂತ ಹೇಳಿದ್ಮೇಲೆ ನಿವೇಶನ ಹಂಚಿಕೆ ಅದನ್ನು ರದ್ದು ಮಾಡಿರುವಂಥದ್ದು ಅದು ಎಷ್ಟು ಸರಿ? ಹಾಗಾದ್ರೆ ಸಿಎಂ ಪತ್ನಿಗೆ 50-50 ಅಡಿ 14 ನಿವೇಶನ ಹಂಚಿರುವಂಥದ್ದು, ಅದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು, ಅದರ ಅಗತ್ಯತೆ ಇದೆ ಅನ್ನುವಂಥದ್ದು ಕೂಡ ಹೈಕೋರ್ಟ್ ಇವತ್ತು 11 ಅಂಶಗಳಲ್ಲಿ ತಿಳಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ರಮೇಶ್ ಅವರಿಂದ. ರಮೇಶ್, ಇವತ್ತು ಒಂದು ಮಹತ್ವದ ತೀರ್ಪು ಹೈಕೋರ್ಟ್ನಿಂದ ಹೊರಬಿದ್ದಿರುವಂಥದ್ದು. ಸೊ ಬಹುಶಃ ಈಗ ತೀರ್ಪಿನ ಪ್ರತಿ ಕೂಡ ನಿಮ್ಮ ಕೈಯಲ್ಲಿ ಇರಬಹುದು, ಏನೇನು ಡೀಟೇಲ್ಸ್ ಇದೆ ಅನ್ನುವಂಥದ್ದು ಬಹುಶಃ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಯಾವೆಲ್ಲ ಅಂಶಗಳನ್ನು ಆಧರಿಸಿ ಇವತ್ತು ತೀರ್ಪನ್ನ ಪ್ರಕಟಿಸಿದೆ, ಏನೇನಿದೆ ಈಗ ತೀರ್ಪಿನಲ್ಲಿ ರಮೇಶ್? ರೆಹಮಾನ್, ಎಲ್ಲ ಅಂದ್ರೆ ಮೆರಿಟ್ಸ್ ಆಧಾರದ ಮೇಲೆ, ಅಂದ್ರೆ ರಾಜ್ಯಪಾಲರು ಹೇಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಎಲ್ಲಾ ಪ್ರಕ್ರಿಯೆಗಳನ್ನ ಪಾಲಿಸಿನೇ ಅವರು ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಹೇಳಲಾಗಿದೆ. ಮತ್ತೆ ಕಾನೂನಿನ ಪ್ರಶ್ನೆಗಳನ್ನ ಸಿಎಂ ಸಿದ್ದರಾಮಯ್ಯ ಏನೇನು ಎತ್ತಿದ್ರು, ಅವರ ಪರ ವಕೀಲರು ಯಾವ್ಯಾವ ಅಂಶಗಳನ್ನ ಉಲ್ಲೇಖಿಸಿದ್ರು, ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇವತ್ತು ಹೈಕೋರ್ಟ್ ಉತ್ತರವನ್ನ ಕೊಟ್ಟಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ 17A ಕೆಳಗಡೆ ಏನು ರಾಜ್ಯಪಾಲರು ಅನುಮತಿ ಏನು ಕೊಟ್ಟಿದ್ದಾರೆ ಅದು ಕಾನೂನು ಬಾಹಿರ ಅಂತ ಏನು ವಾದ ಮಾಡಿದ್ರು, ಅದನ್ನ ಹೈಕೋರ್ಟ್ ತಳ್ಳಿ ಹಾಕಿ 17A ಕೆಳಗಡೆ ಖಾಸಗಿ ದೂರುದಾರ ಕೂಡ ಒಂದು ಅಪ್ರೋಚ್ ಮಾಡಬಹುದು ರಾಜ್ಯಪಾಲರನ್ನ, ಮತ್ತೆ ಪೊಲೀಸ್ ಅಧಿಕಾರಿನ ಅಪ್ರೋಚ್ ಮಾಡಬೇಕು ಅನ್ನೋದೇನಿಲ್ಲ ಅನ್ನೋಂಥ ಅಂಶವನ್ನು ಹೇಳಿದೆ. ಅದೇ ರೀತಿ ಸಚಿವ ಸಂಪುಟದ ಎಲ್ಲಾ ನಿರ್ಣಯಗಳನ್ನ ರಾಜ್ಯಪಾಲರು ಒಪ್ಪಲೇಬೇಕು ಅಂತೇನಿಲ್ಲ. ಯಾಕಂದ್ರೆ ಈ ಕೇಸ್ನಲ್ಲಿ ಏನಿದೆ, ಸಿಎಂ ಸಿದ್ದರಾಮಯ್ಯ ವಿರುದ್ಧನೇ ಆರೋಪ ಇರೋದ್ರಿಂದ ಅವರಿಂದ ನೇಮಕವಾದಂತಹ ಸಚಿವ ಸಂಪುಟ ಅವ್ರ ವಿರುದ್ಧನೇ ನಿರ್ಣಯ ಕೈಗೊಳ್ಳುತ್ತೆ ಅಂತೇಳಿ ಭಾವಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರ ಒಂದು ಈ ವಿಚಾರದಲ್ಲಿ ರಾಜ್ಯಪಾಲರು ಕೈಗೊಂಡಂತ ಕ್ರಮ ಅಂದ್ರೆ ಸ್ವತಂತ್ರವಾದಂತಹ ವಿವೇಚನೆಯನ್ನ ಬಳಸಿರುವಂತದ್ದು ಸರಿಯಾಗಿದೆ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅದೇ ರೀತಿ ಈಗ ಸಿಎಂ ಪತ್ನಿಗೇನೆ 50-50 ನಿವೇಶನ ಅಡಿ 14 ನಿವೇಶನ ಏನು ಹಂಚಿಕೆ ಮಾಡಿದ್ದಾರೆ, ಸರ್ಕಾರನೇ ಈ ರೀತಿಯ 50-50 ನಿವೇಶನ ಹಂಚಿಕೆ ಕಾನೂನು ಬಾಹಿರ ಅಂತೇಳಿ ತನಿಖೆಗೆ ಆದೇಶ ನೀಡಿರುವಾಗ ಈಗ ಸಿಎಂ ಪತ್ನಿ ಹೇಗೆ ಅದರಿಂದ ವಿನಾಯಿತಿ ಪಡ್ಕೊಳ್ತಾರೆ? ಮತ್ತೆ ತನಿಖೆಗೆ ಸಿದ್ದರಾಮಯ್ಯ ಹಿಂಜರಿಯೋದು ಸರಿಯಲ್ಲ. ಅಂದ್ರೆ ಅರ್ಜಿದಾರರು ಸಿಎಂ ಆಗಿದ್ರು ಕೂಡ ತನಿಖೆಗೆ ಹಿಂಜರಿಬಾರ್ದು. ತನಿಖೆ ಅಂದ್ರೆ ಇತರ ಆರೋಪಗಳು ಬಂದಾಗ ತನಿಖೆ ನಡೆಯೋದು ಸೂಕ್ತ ಅನ್ನುವಂತ ಅಭಿಪ್ರಾಯವನ್ನು ಹೈಕೋರ್ಟ್ ವ್ಯಕ್ತಪಡಿಸಿದೆ. ಜೊತೆಗೆ ಈಗ ಏನೇನು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಿದೆ. ಮತ್ತೆ ಸಿಎಂ ಸಿದ್ದರಾಮಯ್ಯ ಪತ್ನಿನೇ ಇದರಲ್ಲಿ ಫಲಾನುಭವಿ ಆಗಿರೋದ್ರಿಂದ ಈ ಕೇಸ್ನಲ್ಲಿ ತನಿಖೆ ನಡೆಸುವಂತ ತನಿಖೆ ನಡೆಯಬೇಕಾದಂತ ಅವಶ್ಯಕತೆ ಇದೆ ಅಂತೇಳಿ ಅಭಿಪ್ರಾಯಪಟ್ಟಿದೆ. ಮತ್ತೆ ಎಲ್ಲಾ ಅಧಿಕಾರಿಗಳು ಕೂಡ ಜನರಿಂದ ಬಂದಿರುವಂತದ್ದು. ಹೀಗಾಗಿ ಅಂತ ಒಂದು ಅಧಿಕಾರಗಳನ್ನ ಬಹಳ ಎಚ್ಚರಿಕೆಯಿಂದ ಚಲಾಯಿಸಬೇಕು. ಹೀಗಾಗಿ ಇಂಥ ವಿಚಾರದಲ್ಲಿ ತನಿಖೆ ಒಂದು ಆರೋಪಗಳು ಇರೋದ್ರಿಂದ ತನಿಖೆ ಅವಶ್ಯಕತೆ ಇದೆ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯ ಪಟ್ಟಿರೋದ್ರಿಂದ ಸಿದ್ದರಾಮಯ್ಯ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಈಗ ನಾಳೆ ಅಥವಾ ಇವತ್ತು ಅಥವಾ ನಾಳೆನೇ ಈ ಆದೇಶದ ಪ್ರತಿ ವಿಚಾರಣಾ ನ್ಯಾಯಾಲಯಕ್ಕೆ ತಲುಪಬಹುದು. ಆ ಸಂದರ್ಭದಲ್ಲಿ ವಿಚಾರಣಾ ನ್ಯಾಯಾಲಯ ಏನು ಆದೇಶ ನೀಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ನಾಳೆನೇ ಈ ಕೇಸ್ನ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಒಂದು ನಿಗದಿಯಾಗಿದೆ. ಹೀಗಾಗಿ ನಾಳಿನ ಒಂದು ವಿಚಾರಣೆ ನಾಳೆ ಏನು ಆದೇಶ ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಟ್ ದಿ ಸೇಮ್ ಟೈಮ್ ಈಗ ಏನು ಸಿದ್ದರಾಮಯ್ಯ ಕೂಡ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇವತ್ತೇ ಅಥವಾ ನಾಳೆನೇ ಅರ್ಜಿ ಸಲ್ಲಿಸಿದ್ರೆ ಆಗ ಏನಾದ್ರು ಮಧ್ಯಂತರ ಆದೇಶ ಸಿಕ್ಕಿದ್ರೆ ಮಾತ್ರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ರಿಲೀಫ್ ಸಿಕ್ಕತ್ತೆ. ಇಲ್ಲ ಅಂದ್ರೆ ಅವರು ಏನು ವಿಚಾರಣಾ ನ್ಯಾಯಾಲಯ ಏನು ಆದೇಶ ನೀಡುತ್ತೆ ಅದಕ್ಕೆ ಸದ್ಯದ ಮಟ್ಟಿಗೆ ಭದ್ರ ಆಗಿರಬೇಕಾಗತ್ತೆ. ಹೀಗಾಗಿ ಇನ್ನು ಮುಂದೆ ಬರುವಂತ 2-3 ದಿನಗಳು ಸಿದ್ದರಾಮಯ್ಯ ಪಾಲಿಗೆ ಬಹಳ ಕ್ರೂಷಿಯಲ್ ದಿನಗಳು ಅಂತೇಳಿ ಹೇಳ್ಬೋದಾಗಿದೆ. ನಿಜ ರಮೇಶ್, ಈಗ ಮುಂದಿನ ಪ್ರೊಸೆಸ್ ಅನ್ನ ಗಮನಿಸ್ತಾ ಹೋದ್ರೆ ಮುಂದಿನ ಪ್ರೊಸೀಜರ್ ನೀವು ಹೇಳ್ತಾ ಇದ್ರಿ. ಸೊ ಹೇಗೆ ಈಗ ಅಂದ್ರೆ ಯಾರು ತನಿಖೆಯನ್ನ ಮಾಡಬೇಕಾಗತ್ತೆ, ಸೊ ಯಾರ ಹತ್ರ ತನಿಖೆಯನ್ನ ಮಾಡಿಸ್ಬೇಕಾಗತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಮುಂದೆ ಇದೆ. ಯಾಕಂದ್ರೆ ಈಗ ಸಿಎಂ ಆಗಿರೋದ್ರಿಂದಾಗಿ ಅಥವಾ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಲೇಬೇಕಾಗತ್ತಾ, ಆ ಥರದ ಒಂದು ಅನಿವಾರ್ಯತೆ ಕೂಡ ಇದೆಯಾ? ಸೊ ಮುಂದಿನ ಒಂದು ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಯೋಚನೆ ಮಾಡೋದಾದ್ರೆ ರಮೇಶ್.
ರೆಹಮಾನ್, ಈಗ ಕಾನೂನಿನ ದೃಷ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸಬೇಕು ಅಂತ ಏನಿಲ್ಲ, ಅದೇನೋ ನೈತಿಕ ನೆಲೆಗಟ್ಟಿನಲ್ಲಿ ಮಾಡುವಂತದ್ದು. ಆದ್ರೆ ಈಗ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರ ಇಲ್ವೋ ಅನ್ನೋದು ಮುಂದಿನ, ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಉದಾಹರಣೆನೇ ಇಲ್ಲಿದೆ. ಅವ್ರು ಜೈಲಿಗೆ ಹೋದ್ರು ಕೂಡ ಅವರು ರಿಸೈನ್ ಮಾಡ್ಲಿಲ್ಲ. ಹೀಗಾಗಿ ಈ ಕೇಸಲ್ಲಿ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರ ಅನ್ನೋದು ಅವರ ಒಂದು ವೈಯಕ್ತಿಕ ವಿಚಾರ, ಅವರ ವೈಯಕ್ತಿಕ ಮೊರಾಲಿಟಿ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ. ಆದ್ರೆ ಈ ಕೇಸ್ನಲ್ಲಿ ಏನು ಕೋರ್ಟ್ಗೆ ಹೋದಾಗ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹೋದಾಗ ಆ ಕೋರ್ಟ್ ಯಾರಿಗೆ ಆದೇಶ ಮಾಡೋದು? ಯಾಕಂದ್ರೆ ಸಾಮಾನ್ಯವಾಗಿ ಸೆಷನ್ಸ್ ಕೋರ್ಟ್ ಸಿಬಿಐ ತನಿಖೆಗೆ ಆದೇಶ ನೀಡಿರುವಂತ ಉದಾಹರಣೆಗಳಿಲ್ಲ. ಹೀಗಾಗಿ ಈ ಕೇಸಲ್ಲಿ ಕೋರ್ಟು ಅಂದ್ರೆ ಲೋಕಾಯುಕ್ತ ಸ್ಪೆಷಲ್ ಪೊಲೀಸ್ ವಿಂಗ್ ಏನಿದೆ, ಲೋಕಾಯುಕ್ತ ಪೊಲೀಸರಿಗೆ ಸೂಚನೆ ಕೊಡುತ್ತಾ? ಯಾಕಂದ್ರೆ ಲೋಕಾಯುಕ್ತ ಪೊಲೀಸರಿಗೆ ತನಿಖೆಗೆ ಆದೇಶ ನೀಡಿದ್ರೆ ಆಗ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಅಂತ ಆತಂಕ ಎದುರಾಗುವಂತಹ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಸಾಮಾನ್ಯವಾಗಿ ಈ ಅಧಿಕಾರಿಗಳೆಲ್ಲ ಗೃಹ ಇಲಾಖೆಯ ಅಂಡರ್ ಅಲ್ಲೇ ಬರ್ತಾರೆ. ಹೀಗಾಗಿ ಅವರೇ ಟ್ರಾನ್ಸ್ಫರ್ ಮಾಡುವಂತಹ ಅಧಿಕಾರಿಗಳು ಅಲ್ಲಿ ಇರ್ತಾರೆ. ಮತ್ತೆ ಅವರೇನೋ ತನಿಖೆ ನಡೆಸಿದ್ರು ಅಂತ ಸಮಸ್ಯೆಯನ್ನು ಆಗ್ಲಾರ್ದು. ಆಗ ತನಿಖೆಗೆ ಸಹಕರಿಸಬೇಕಾಗುತ್ತೆ, ಎಫ್ಐಆರ್ ಆಗುತ್ತೆ ಸಿದ್ದರಾಮಯ್ಯ ಅವರ ವಿರುದ್ಧ, ಆದ್ರೆ ತನಿಖೆಗೆ ಅವರು ಒಳಪಡಬೇಕಾಗುತ್ತೆ. ಹೀಗಾಗಿ ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏನ್ ಮಾಡ್ತಾರೆ? ತನಿಖೆಗೆ ಒಳಪಡಬೇಕಲ್ಲ ಅಂತೇಳಿ ರಿಸೈನ್ ಮಾಡ್ತಾರ ಇಲ್ವಾ? ಅದು ಅಗೇನ್ ಅವರ ವಿವೇಚನೆ ಬಿಟ್ಟಂತ ವಿಚಾರ. ಒಂದ್ ವೇಳೆ ಕೋರ್ಟ್ ಏನಾದ್ರು ತನಿಖೆಗೆ ಆದೇಶ ನೀಡಿ ಅದನ್ನ, ಅಂದ್ರೆ ಅಗೈನ್ ಈಗ ದೂರುದಾರರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಇದು ಸಿಬಿಐ ಇಂದನೇ ತನಿಖೆ ನಡೆಸಬೇಕು, ಯಾಕೆಂದ್ರೆ ಲೋಕಾಯುಕ್ತ ಪೊಲೀಸರು ಇವರ ಕೆಳಗಡೆ ಇರ್ತಾರೆ, ಸಿಎಂ ಸಿದ್ದರಾಮಯ್ಯ ಕೆಳಗಡೆ ಇರ್ತಾರೆ, ಅದಿಂದಲ್ಲಿ ಇರ್ತಾರೆ. ಹೀಗಾಗಿ ಅವ್ರ ತನಿಖೆ ನಡೆಸಬಾರ್ದು ಅಂತ ಹೋದ್ರೆ ಆಗ ಹೈಕೋರ್ಟ್ ಏನು ಆದೇಶ ನೀಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿದು ಬಿಡುತ್ತೆ. ಹೀಗಾಗಿ ಇದು ಕಾನೂನಿನ ಹೋರಾಟದ ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇನ್ನಷ್ಟು ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ರೆಹಮಾನ್, ಓಕೆ, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ರಮೇಶ್, ಇದರಲ್ಲಿ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗುವಂತಹ ಒಂದು ಸಾಧ್ಯತೆಗಳು, ಮೇ ಬಿ ಅರೆಸ್ಟ್ ಮಾಡಿ ಇವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಬಹುಶಃ ಇರ್ಲಿಕ್ಕಿಲ್ವಾ ಅಂತ ಹೇಳಿ ಗೊತ್ತಿಲ್ಲ. ಏನ್ ಹೇಳ್ತೀರಿ ರಮೇಶ್? ಖಂಡಿತ ಆ ಸಾಧ್ಯತೆಗಳು ಕಡಿಮೆ ಅಂತಾನೆ ಹೇಳ್ಬೋದು ರೆಹಮಾನ್. ಯಾಕೆಂತಂದ್ರೆ ಈ ಕೇಸು ಬಹಳ ಅಂದ್ರೆ ಹಳೆ ಪ್ರಕರಣ, ಸುಮಾರು 20 ವರ್ಷಗಳಿಂದ ನಡೀತಾ ಬಂದಿರುವಂತ ಪ್ರಕರಣ. ಅಂದ್ರೆ ಒಂದೇ ದಿವಸದ ಅಫೆನ್ಸ್ ಅಲ್ಲದೆ ಹೋದ್ರು ಇತ್ತೀಚೆಗಷ್ಟೇ ಈ ಒಂದು ಹಂಚಿಕೆ ಆಗಿದ್ರು ಕೂಡ ಸಿದ್ದರಾಮಯ್ಯ ಪಾತ್ರದ ಬಗ್ಗೆ ಇನ್ನೂ ತನಿಖೆ ಆಗಬೇಕಾಗಿದೆ. ಜೊತೆಗೆ ಈಗ ಆರೋಪಗಳಿದ್ರೂ ಕೂಡ ಅಂದ್ರೆ ಈಗ ಇಂಥ ಕೇಸಲ್ಲಿ ಸಾಮಾನ್ಯವಾಗಿ ಬಂಧನ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆನೆ. ಮತ್ತೆ ಆಂಟಿಸಿಪೇಟರಿ ಬೇಲ್ ಏನಾದ್ರು ಅವ್ರು ಹಾಕಿದ್ರೆ ಸಿದ್ದರಾಮಯ್ಯ ಒಂದ್ ವೇಳೆ ಏನಾದ್ರು ಎಫ್ಐಆರ್ ಲಾಡ್ಜ್ ಆದಾಗ ಮತ್ತೆ ಹೈಕೋರ್ಟ್ ಅಲ್ಲೂ ತಡೆಯಾಕೆ ಸಿದ್ಧೆ ಹೋದಾಗ ಆ ಸಂದರ್ಭದಲ್ಲಿ ಅವರು ಆಂಟಿಸಿಪೇಟ್ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರೆ ಆಗ ಕೋರ್ಟ್ ನಿರೀಕ್ಷಣಾ ಜಾಮೀನು ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಆ ಒಂದು ಪ್ರಯೋಜನವನ್ನು ಕೂಡ ಪಡ್ಕೋಬಹುದು. ಬಟ್ ಬಂಧನಕ್ಕೊಳಗಾಗಂತ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಅಂತೇಳಿ ಹೇಳ್ಬಹುದು. ಬಟ್ ಎಲ್ಲವೂ ಕೂಡ ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಿರುತ್ತೆ. ತನಿಖಾಧಿಕಾರಿಗಳ ಅವಶ್ಯಕತೆ ಇಲ್ಲ ಅಂದ್ರೆ, ಯಾಕಂದ್ರೆ ಇದೆಲ್ಲವೂ ಡಾಕ್ಯುಮೆಂಟ್ ಆಧಾರಿತ ತನಿಖೆ ಆಗಿರೋದ್ರಿಂದ ತನಿಖಾಧಿಕಾರಿಗಳಿಗೆ ಬಂಧನದ ಅವಶ್ಯಕತೆ ಇಲ್ಲ ಅಂದ್ರೆ ಬಂಧಿಸದೇನೆ ತನಿಖೆ ನಡೆಸೋದಕ್ಕೂ ಕೂಡ ಅವಕಾಶ ಇದೆ. ಓಕೆ, ಥ್ಯಾಂಕ್ ಯು ರಮೇಶ್.